ದೇಶದಲ್ಲಿ ಲೋಕಸಭಾ ಚುನಾವಣಾ ಕಾವು ರಂಗೇರುತ್ತಿದೆ. ಹಾವೇರಿ ಗದಗ ಲೋಕಸಮರದಲ್ಲಿ ಹೇಗಿದೆ ಕೇಸರಿ ಹವಾ? ಗೆಲ್ಲುತ್ತಾ ಕಾಂಗ್ರೆಸ್? ಇದೇ ಹೊತ್ತಿನ ವಿಶೇಷ ನಮ್ಮ ವಿಜಯದ ಲೋಕಸಮರ. ನಾನು ಸುರಭಿ ರಾಜೇಂದ್ರ. ದೇಶದಲ್ಲಿ ಲೋಕಸಭಾ ಚುನಾವಣಾ ಕಾವು ರಂಗೇರಿದ ಹಾವೇರಿ ಗದಗ ಲೋಕಸಮರ. ಮೋದಿ ಬೇಕ್ರಿ. ದೇಶಕ್ಕೆ ಯಾರು ಬೇಕು? ಮೋದಿ. ದೇಶಕ್ಕೆ ಎಲ್ಲಾರು ಬೇಕ್ರಿ. ಒಟ್ಟ ಒಬ್ಬರ ಹೆಸರು ಹೇಳಲ್ಲ ನಾನು. ದೇಶಕ್ಕೆ ಯಾರು ಬೇಕ್ರಿ? ದೇಶಕ್ಕೆ ಈಗೇನು ಮಾಡಕತ್ತಾರಲ್ಲ ಅವರ ಬಂದ್ರೆ ಸಾಕು. ಮತ್ತೇನೆ ಸರ್ ನಮ್ಗೆ ದೇಶಕ್ಕೆ ಯಾರು ಬೇಕಲ್ಲ, ನಮ್ಗೆ ದೇಶಕ್ಕೆ ಕೆಲಸ ಮಾಡೋರು ಬೇಕಷ್ಟೇ. ದೇಶಕ್ಕೆ ಯಾರು ಬೇಕು ಸರ್? ಮೋದಿ ಬಿಟ್ಟರೆ ಮತ್ತೆ ಯಾರು ಜಗತ್ತಾಗಿಲ್ಲ ಇಲ್ಲ ಸರ್. ನಮ್ದೇನೈತಿ ದೇಶ ಮುಂದುವರೆದ್ರೆ ಸಾಕ್ರಿ, ಅಷ್ಟೇ ಹೇಳೋದು ನಾನು. ಅಂತಂದ್ರೆ ಬೊಮ್ಮಾಯಿ ವರ್ಸಸ್ ಆನಂದ ಗಡ್ಡದೇವರ ಮಠ. ಹೇಗಿದೆ ಕೇಸರಿ ಹವಾ? ಗೆಲ್ಲುತ್ತಾ ಕಾಂಗ್ರೆಸ್? ದೇಶಕ್ಕೆ ಯಾರು ಬೇಕು? ಸಿದ್ದರಾಮಯ್ಯ. ಬಡವ್ರ ಪಕ್ಷವ. ಕಾಂಗ್ರೆಸ್ ಗ್ಯಾರಂಟಿಗಳು ಭಾಳ ಕೊಟ್ರಲ್ರಿ, 5 ಗ್ಯಾರಂಟಿ ಕೊಟ್ರ. ನಮ್ಗೆ ಯೂಸ್ ಆಗಿತ್ತು, ಯೂಸ್ ಆಗಿಲ್ಲ ಸೆಕೆಂಡಿಸ್ಟ್ರಿ ರೀ. ಬಟ್ ಈ ಕಾಂಗ್ರೆಸ್ನವ್ರು ಕೊಟ್ಟಿದ್ದೆಲ್ಲ ಮನಿ ಹಾಳು ಕೆಲಸ ರೀ. ಚಲೋ ಕೆಲಸ ಏನು ಇಲ್ರಿ ಅದ್ರೊಳಗೆ ರೀ. ನಿಜ ಹೇಳ್ಬೇಕಂದ್ರೆ ಮೋದಿ ಏನು ಮಾಡತ್ತಾನಲ್ರಿ, ಲೈಫಿಗೆ ಏನು ಇಂಪಾರ್ಟೆಂಟ್ ಐತೆ ಅದನ್ನು ಕೊಡತ್ತಾನ್ರಿ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬೊಮ್ಮಾಯಿ ವರ್ಸಸ್ ಆನಂದ ಗಡ್ಡದೇವರ ಮಠ. ಯಾರ ಕಡೆ ಇದೆ ಮತದಾರರ ಒಲವು? ಖುದ್ದಾಗಿ ನಮ್ಮ ವರದಿಗಾರರು ಮತದಾರರ ಜೊತೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಲೋಕಸಭಾ ಚುನಾವಣೆ ಹತ್ತಿರಕ್ಕೆ ಬರತೈತಿ. ಲೋಕಸಭಾ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡ್ರಿ, ಇವತ್ತಿನ ಈ ಇಲೆಕ್ಷನ್ ಅನ್ನೋದು ಏನೈತಲ್ಲ, ಈ ಚುನಾವಣೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಏನೈತಲ್ಲ, ರಾಷ್ಟ್ರದ ಭವಿಷ್ಯದ ಮೇಲೆ ಇದರ ಪರಿಣಾಮ ಆಕೈತೆ. ಆ ಹಿತದೃಷ್ಟಿ ಒಳಗೆ ರಾಷ್ಟ್ರದ ಭದ್ರತೆ ಹಾಗೂ ರಾಷ್ಟ್ರದೊಳಗೆ ಏಕತೆ, ಸಮಾನತೆ ಮತ್ತು ರಾಷ್ಟ್ರದ ಹೊರಗಡೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಭದ್ರತೆ ಅನ್ನುವಂಥದ್ದನ್ನು ಯಾರು ಕೊಡ್ತಾರ ಮತ್ತು ಸುಭದ್ರವಾದಂಥ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಯಾರು ಸನ್ನದ್ಧರಾಗಿದ್ದಾರೋ ಅವ್ರಿಗೆ ಎಲ್ಲರೂ ಸಹಕಾರ ಮಾಡುವಂಥ ಅವಶ್ಯಕತೆ ಭಾಳ ಐತಿ. ಮೇಲಾಗಿ ಇದೊಂದು ಈ ಚುನಾವಣೆ ಮುಂದಿನ ಭಾರತದ ದಿಕ್ಸೂಚಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸರ್, ಗದಗ ಹಾವೇರಿ ಮತಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅಂತಿದ್ದಾರೆ ಮತ್ತು ಆನಂದ್ ಗಡ್ಡದೇವರ ಮಠ ಅಂತಿದ್ದಾರೆ. ಇವರ ಇಬ್ಬರ ಬಗ್ಗೆ ಅಭಿಪ್ರಾಯ ನೋಡ್ರಿ, ಬಸವರಾಜ ಬೊಮ್ಮಾಯಿಯವರು ಕೂಡ ಅವರು ಬಹಳ ಹಳಬರು. ಯಾಕಂದ್ರೆ ಅವ್ರ ತಂದೆಯವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಅನುಭವಿಸಿದವರು. ಅವರು ಕೂಡ ಮಾಜಿ ಮುಖ್ಯಮಂತ್ರಿಗಳು. ಅವ್ರಿಗೆ ಒಳ್ಳೆಯ ಅನುಭವ ಅವ್ರಿಗೆ ಐತಿ. ಮೇಲಾಗಿ ಮಾಜಿ ಮುಖ್ಯಮಂತ್ರಿಗಳು ಆನಂದ್ ಗಡ್ಡದೇವರ ಮಠರು ನಮ್ಮ ಗಡ್ಡದೇವರ ಮಠರ ಚಿರಂಜೀವಿ ಅವರು. ಅವ್ರಿಗೂ ಕೂಡ ರಾಜಕೀಯದ ಅನುಭವ ಇದೆ. ಆದರೆ ಬಸವರಾಜ ಬೊಮ್ಮಾಯಿಯವರು ಸೀನಿಯಾರಿಟಿ ಮತ್ತು ಈ ಭಾಗದೊಳಗೆ ಅವರ ಪರಿಚಯ ಭಾಳ ಐತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಸರ್, ಅವರಿಬ್ಬರು ಹೊಸಬ್ರೆ ಗದಗಿಗೆ. ಗದಗ ಅಂತೇಳಿ ಇಲ್ಲಿ ಕೌಂಟ್ ಆಗೋದಿಲ್ಲ ರೀ. ಯಾಕಂದ್ರೆ ಹಾವೇರಿ ಗದಗ ಅನ್ನುವಂಥದ್ದು ಇರ್ತದೆ. ಹೊಸಬ್ರು ಇರ್ಬೋದು, ಅದು ರಾಜ್ಯಕ್ಕೆ ಮಾತ್ರ ಚಿರಪರಿಚಿತ ಇದಾರಲ್ಲ. ದೇಶಕ್ಕೆ ಯಾರು ಬೇಕು ಸರ್? ದೇಶಕ್ಕೆ ನೋಡ್ರಿ, ನಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳ್ಬೇಕಂತಂದ್ರೆ ನರೇಂದ್ರ ಮೋದಿಯವರು ಬೇಕನ್ನೋದು ನಮ್ಮ ಅಭಿಪ್ರಾಯ. ಈಗ ಕಾಂಗ್ರೆಸ್ನವರು 5 ಪ್ರಣಾಳಿಕೆಗಳನ್ನು ಹೊರಬಿಟ್ಟಿದ್ದಾರೆ. 1 ಲಕ್ಷ ರೂಪಾಯಿ ಮಹಿಳೆಯರಿಗೆ ವರ್ಷಕ್ಕೆ, 2 ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ, ಓಕೆ, 3 ಸಾಲ ಮನ್ನಾ, ರೈತರ ಸಾಲ ಮನ್ನಾ, 4 ಕೂಲಿ ಕಾರ್ಮಿಕರ 400 ರೂಪಾಯಿ. ಸರ್ ನೋಡ್ರಿ, ಇಲೆಕ್ಷನ್ ಮ್ಯಾನಿಫೆಸ್ಟೋದೊಳಗೆ ಅಧಿಕಾರದ ಬರಬೇಕಾದ್ರೆ ತಮ್ಮ ಒಂದು ಇಲೆಕ್ಷನ್ ಮ್ಯಾನಿಫೆಸ್ಟೋ ಅಂತ ಮಾಡ್ಕೊಂಡಿರ್ತಾರೆ. ಅದರೊಳಗೆ ಇವೆಲ್ಲ ಪೂರ್ವಭಾವಿಯಾಗಿ ಏನೇನು ಯೋಜನೆಗಳನ್ನು ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ಕೋಬೇಕಾಗಿದ್ದು ಅವ್ರದ್ದೆಲ್ಲದು ಕರ್ತವ್ಯ ಇರ್ತೈತಿ. ಆ ಪ್ರಕಾರ ಅದನ್ನು ಅವ್ರು ಮೇಂಟೈನ್ ಮಾಡ್ತಿರ್ತಾರೆ. ಆದರೆ ಇಲ್ಲಿ ಜನರಿಗೆ ನೀವು ಫ್ರೀ ಕೊಡೋ ಬದಲಿ ಉದ್ಯೋಗ ಕೊಟ್ಟರೆ ಸೂಕ್ತ ಆಕೈತೆ ಅನ್ನೋದು ನಮ್ಮ ಅಭಿಪ್ರಾಯ. ಕಾಂಗ್ರೆಸ್ನವರು ಯುವಕರಿಗೆ ಉದ್ಯೋಗ ಕೊಡ್ತೀರಿ ಅಂತ ಪ್ರಣಾಳಿಕೆ ಒಳಗೆ ಯಾವ ಕಾಲಕ್ಕೂ ಅವ್ರು ಕೊಟ್ಟಿಲ್ಲ ಅಂತಲೂ ಹೇಳೋದಿಲ್ಲ, ನಾವು ಕೊಟ್ಟೈತೆ ಅಂತಲೂ ಹೇಳೋದಿಲ್ಲ. ಯಾಕಂದ್ರೆ ಆಯಾ ಕಾಲಘಟ್ಟಕ್ಕೆ ತಕ್ಕಂಗೆ ಅವತ್ತಿನ ದಿನಮಾನಗಳು ಬದಲಾವಣೆಗಳು ಹಾಕಿರ್ತವೆ. ಆ ರೀತಿ ಒಳಗೆ ನಮ್ಮ ತಿಳಿದ ಮಟ್ಟಿಗೆ ಅಂಥ ಏನು ಕ್ರಾಂತಿಕಾರಕ ಬದಲಾವಣೆಗಳು ಆಗಿಲ್ಲ. ಇನ್ಮೇಲೆ ಹಾಕುವ ಅನ್ನುವಂಥದ್ದು ನಿರೀಕ್ಷೆ ಯುವಕರಲ್ಲಿ ಐತಿ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಮತ್ತು ಯುವ ನಿಧಿ 1 ಲಕ್ಷ ರೂಪಾಯಿ ಕೊಟ್ಟರೆ ಆರ್ಥಿಕತೆ ಹಿಂದುಳಿಯುತ್ತಾ ದೇಶದ್ದು? ದಿವಾಳಿ ಆಗತ್ತೆ. ದೇಶಕ್ಕೆ ಯಾರು ಬೇಕು? ದೇಶಕ್ಕೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳ್ಬೇಕಂತಂದ್ರೆ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಮೊದಲು
ಇದೇ ನಾವು ಗೋವಾ ಆಗಿರ್ಬೋದು, ಹಂಪಿ ಆಗಿರ್ಬೋದು, ಇಲ್ಲೆಲ್ಲ ಹೋದತ್ನಾಗ ಫಾರಿನರ್ಸ್ನ ನೋಡಕ್ಕಂತೇಳಿ ನಮ್ಮಲ್ಲಿ ಜನ ಹೋಗ್ತಿದ್ರು. ಇವತ್ತು ನೀವು ವಿಶ್ವದ 198 ರಾಷ್ಟ್ರಗಳೊಳಗೆ ಇಂಡಿಯನ್ಸ್ ಎಲ್ಲರೂ ಹೋದ್ರೆ ಇವ್ರು ಇಂಡಿಯನ್ಸ್ ಅಂತ ನಮ್ಮ ಜೊತೆ ಸೆಲ್ಫಿ ಹೊಡ್ಕೊಳುವಂಥ ಕಾಲ ಬಂದೈತಿ. ಅದು ವಿಶ್ವಗುರು ಆಗೈತೆ ಅಂತ ಹೇಳಿದ್ರೆ ಅದರೊಳಗೆ ಮಹತ್ವವಾದಂಥ ಹೆಜ್ಜೆ ಯಾರಾದರೂ ಇಟ್ಟರು ಅಂತಂದ್ರೆ ಅದರೊಳಗೆ ನರೇಂದ್ರ ಮೋದಿ ಅವರದ್ದು ಕೂಡ ಪ್ರಮುಖ ಪಾತ್ರ ಐತೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಮೋದಿ ಹವ ಹೆಂಗಿದೆ ದೇಶದಲ್ಲಿ? ಇದೆ ಯುವಕರ ನಾಯಕ ಅಂತೇಳಿ ಎಲ್ಲರೂ ಹೇಳ್ತಾರೆ. ಯುವಕರು ಅವರನ್ನು ಬಯಸಾಕತ್ತಾರೆ. ನಾವೆಲ್ಲ 4 ಕಡೆ ಕೇಳಿದಾಗ ಹೇಳ್ತಾರೆ. ಯಾರೇ ಇರಲಿ, ಮೋದಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ದೇಶದ ಸುಭದ್ರತೆಗೆ ಯಾರು ತಮ್ಮ ಸಮಯವನ್ನು ಮೀಸಲಿಡ್ತಾರೆ ಅವ್ರಿಗೆ ಆಯ್ಕೆ ಮಾಡೋದು ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ಧನ್ಯವಾದಗಳು, ಥ್ಯಾಂಕ್ ಯು. ಅಲ್ರಿ ನೀವು ಹೇಳೋದು ಒಪ್ಪಿದೆ. ನಾನು ಗಂಡ್ಮಕ್ಳಿಗೆ ಅಂತ ಇದು ಮಾಡಿದ್ರೆ ಗಂಡ್ಮಕ್ಳಿಗೆ ಏನು ಮಾಡ್ತಾರಪ್ಪ? ಗಂಡ್ಮಕ್ಳು ಏನು ಮಾಡ್ಬೇಕು ಹೇಳಿ? ಎಲ್ಲರೂ ಹೆಂಗಸರು ಕೈ ಹಾಕ್ಸಿಕೊಂಡು ಸಾಯ್ತಾವು. ಹೌದಲ್ಲ? ನಾವ್ಕಿನ್ ನೋಡು ನಾವ್ಕಿನ್ ಅಂತಾರೆ. ಏನು ಮಾಡ್ಬೇಕು ಅವು? ಗಂಡ್ಮಗ ಏನು ಮಾಡ್ಬೇಕು ಹೇಳ? ಗಂಡ್ಮಗ ಅಲಾವ್ ಏನು ಮಾಡ್ಬೇಕು ಅವಾಗ? ಹಂಗಲ್ರಿ, ನಮಗೂ ಯಾರು ಫ್ರೀ ಅದು ಮಾಡಿ ಎಲ್ಲಿ ಉಳಿಸ್ಯಾರ ನಿಮ್ಗೆ? ಯಾರು ಹೇಳಿದ್ರೆ? ಇಲ್ಲ ಸುಳ್ಳು. ಬಡಬಗ್ಗರಿಗೆ, ಸಣ್ಣ ಮುದುಕರಿಗೆ, ಇವ್ರಿಗೆ ಆದ್ರೆ ಅದು ಭಾಳ ಒಳ್ಳೆ ಕೆಲಸ ಮಾಡಕ್ಕೆ ಸಿದ್ದರಾಮಯ್ಯ ಮಾಡಿಲ್ಲ ಅಂತ. ದೇಶಕ್ಕೆ ಯಾರು ಬೇಕ್ರಿ ನಿಮ್ಗೆ? ದೇಶಕ್ಕೆ ಎಲ್ಲರೂ ಬೇಕ್ರಿ. ಒಟ್ಟು ಯಾರು ಚಲೋ ಪ್ರಜೆ ಆದ್ರೆ ಸಾಕು ನಮಗೆ. ಯಾರು ಇವ್ರು ಅಂತೇನಲ್ಲ, ಒಟ್ಟು ಒಂದು ಏನೋ ಆಯ್ಕೆ ಚಲೋ ಇದು ಮಾಡೋರು ಆದ್ರೆ ಸಾಕು ನಮಗೆ. ಒಬ್ಬರ ಹೆಸರು ಹೇಳಲ್ಲ ನಾನು. ದೇಶಕ್ಕೆ ಯಾರು ಬೇಕ್ರಿ? ನಮ್ಮ ಮೋದಿ ಬೇಕ್ರಿ. ಕಾಂಗ್ರೆಸ್ ಗ್ಯಾರಂಟಿಗಳು ಭಾಳ ಕೊಟ್ರಲ್ರಿ, 5 ಗ್ಯಾರಂಟಿ ಕೊಟ್ರ. ನಮ್ಗೆ ಯೂಸ್ ಆಗಿಲ್ಲ ಸೆಕೆಂಡಿಸ್ಟ್ರಿ ರೀ. ಬಟ್ ಈ ಕಾಂಗ್ರೆಸ್ನವ್ರು ಕೊಟ್ಟಿದ್ದೆಲ್ಲ ಮನೆ ಹಾಳು ಕೆಲಸ ರೀ. ಚಲೋ ಕೆಲಸ ಏನು ಇಲ್ರಿ ಅದ್ರೊಳಗೆ ರೀ. ನಿಜ ಹೇಳ್ಬೇಕಂದ್ರೆ ಮೋದಿ ಏನು ಮಾಡತ್ತನಲ್ರಿ, ಲೈಫಿಗೆ ಏನು ಇಂಪಾರ್ಟೆಂಟ್ ಐತೆ ಅದನ್ನು ಕೊಡತ್ತಾನ ರೀ ಅವ್ನು. ಕಾಂಗ್ರೆಸ್ 1 ಲಕ್ಷ ರೂಪಾಯಿ ಕೊಡತ್ತಾರಲ್ರಿ ವರ್ಷಕ್ಕೆ. 1 ಲಕ್ಷಕ್ಕೆ 10 ಕೋಟಿ ಕೊಡ್ತಾನಂದ್ರೆ ಯೂಸ್ ಇಲ್ರಿ. ದೇಶಕ್ಕೆ ಮೋದಿ ಅವ್ರು ಬೇಕಾ? ನಮ್ಮ BJP ಬಗ್ಗೆ ಕೇಳ್ರಿ ನಮ್ಗೆ ಹೆಮ್ಮೆಯಿಂದ ಹೇಳ್ತೀವಿ. ದೇಶಕ್ಕೆ ಯಾರು ಬೇಕ್ರಿ? ನಮಗೆ ಮೋದಿ ಬೇಕ್ರಿ. ದ್ಯಾಟ್ಸ್ ಆಲ್. ಯಾರು ಬೇಕ್ರಿ ದೇಶಕ್ಕೆ? ಕಾಂಗ್ರೆಸ್ ಪಕ್ಷ. ರಾಹುಲ್ ಗಾಂಧಿ ಅವ್ರು ಬೇಕಾ? ಅಂದ್ರೆ ಜನರಿಗೆ ರೈತರಿಗೆ ಉದ್ಧಾರ ಆಕಾರ. ಸಾಲ ಮನ್ನಾ ಹೇಳ್ಯಾರಲ್ಲ, ಅದಕ್ಕೆ ಸಾಲ ಮನ್ನದಲ್ಲ. ನಮ್ಮ ಬೆಳೆ ಸೂಕ್ತ ಪರಿಹಾರ ಬೇಕಾಗಿಲ್ಲ ನಮ್ಗೆ. ರೈತರಿಗೆ ಏನು ಬೇಕಾಗೈತಿ, ನಮ್ಮ ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಕರೆಕ್ಟ್ ಬೇಕು. ಎಲ್ಲ 50,000 40,000 ಮೆಣಸಿನ್ಕಾಯಿ ರೇಟ್ ಇದ್ರೆ ಈಗ 15-20 ಸಾವಿರ ಆಗೈತಿ. ಯಾರು ರಾಜಕೀಯದವ್ರದ್ದು ಏನು ಅನುದಾನ ಬೇಕಾಗಿಲ್ಲ ನಮ್ಗೆ. ನಾವು ದುಡ್ದಷ್ಟು ನಮ್ಗೆ ಕ್ವಾರ್ಟರ್ ಸಾಕಾಗೈತಿ. ಯಾವ ಮಿನಿಸ್ಟರ್ ಬೇಕಾಗಿಲ್ಲ ನಮ್ಗೆ, ಯಾವ ಪ್ರಧಾನ ಮಂತ್ರಿನೂ ಬೇಕಾಗಿಲ್ಲ. ರೈತರಿಗೆ ಸಾಲ ಮನ್ನಾ ಬೇಕಾಗಿಲ್ಲ. ಬೆವರು ಸುರಿಸಿ ದುಡಿದು ಶ್ರಮ ಪಡ್ತೀವಿ. ಎಲ್ಲರಿಗೂ ಸಾಲ ಮನ್ನಾ, ರೈತರ ಸಾಲ ಮನ್ನಾ ಅಂತ ಪ್ರಣಾಳಿಕೆ ಒಳಗೆ ಹೊಳಿಸ್ಯಾರಲ್ಲ. ಸಾಲ ಮನ್ನಾ ಬೇಕಾಗಿಲ್ಲ. ದುಡ್ದದ್ದು ರೈತರಿಗೆ ಕರೆಕ್ಟ್ ಅನುದಾನ ಬೇಕು ನಮಗೆ. ದೇಶಕ್ಕೆ ರಾಹುಲ್ ಗಾಂಧಿ ಅವ್ರು ಬೇಕು. ದೇಶಕ್ಕೆ ರಾಹುಲ್ ಗಾಂಧಿ ಅವ್ರು ಬೇಕು. ಕೃಷಿಗೆ ಯಾರು ಬೇಕಂತ ಹೇಳ್ಬೇಕ್ರಿ? ಆಧಾರ ಬೇಕಾ? ಎಲ್ಲ ನಾವು ರೈತರು ಅನ್ನೋದು ಏನು ಉಳಿದಿಲ್ಲ ನಮ್ಮ ಜನ್ಮದಾಗ. ಇವ್ರು ಯಾವ ಇದು ಬಂದ್ರೂ ನಮ್ಗೇನು ಸೆಂಟ ಏನೂ ಮಾಡಿಲ್ಲ. ಯಾರು ಆ ಪಕ್ಷದವ್ರು ಮಾಡಿಲ್ಲ, ಈ ಪಕ್ಷದವ್ರು ಮಾಡಿಲ್ಲ. ರೈತಗೆ ಅನ್ನೋದು ಏನು ಹೆಲ್ಪ್ ಮಾಡ್ಯಾರಪ್ಪ ಇವರು? ಏನು ಹೆಲ್ಪ್ ಮಾಡ್ಯಾಲ್ಲ ಇವ್ರು. ಏನು ಬೇಕಾಗಿಲ್ಲ ಅನುದಾನ. ಹೇಳ್ರಿ ನೀವು, ಅನುದಾನ ಏನು ಬೇಡ, ಆಧಾರ ಬೇಕಾ? ಬೆಲೆ ಕೊಡೋಣ, ಬೆಲೆ ಕೊಡೋಣ್ರಿ. ಬೆಳೆದ ಬೆಲೆಗೆ ಬೆಲೆ ಎಷ್ಟಾಗುತ್ತೆ ಅಷ್ಟು ಕೊಡ್ಬೇಕಾ? 10,000 ಆಗೈತಿ. ಏನು ಮಾಡೋಣ? ಆಳಿನ ಕೂಲಿ ಸಿಗವಲ್ದು. ಅದೇ ಸರ್, ಈಗ ಲೋಕಸಭಾ ಚುನಾವಣೆ ಹತ್ರಕ್ಕೆ ಬರೋದೈತಿ, ಹೌದ್ರಿ? ಈಗ ನಿಮಗೆ ಯಾರು ಬೇಕು? ದೇಶಕ್ಕೆ ಯಾರು ಬೇಕು? ಗದಗೌಡ ಬೊಮ್ಮಾಯಿ ಬೇಕು, ಗಡ್ದವ್ರ ಮಠ ಇರಬೇಕು, ಆನಂದ್ ಗಡ್ದವ್ರ ಮಠ ಬೇಕ್ರಿ. ಬೇಕಾ? ಆದ್ರೆ ಮೋದಿ ಒಂದು ಲೆಕ್ಕಕ್ಕೆ ಪಾಡ. ಇವ್ರು ಏನಂದ್ರೆ ಇವ್ರು ಯಾರೇನು ಮಾಡೋಕೆ ಆಗೋಲ್ದು ಇವ್ರಿಗೆ. ಮೋದಿ ರೈತರ ಸಾಲ ಮನ್ನಾ ಮಾಡ್ತಂತ ಮೋದಿ ಬಾಗರೇ ಬಂದಿಲ್ಲ. ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಅಂತ ಅನೌನ್ಸ್ಮೆಂಟ್ ಮಾಡ್ಯಾರ. ಮಹಿಳೆಯರಿಗೆ ಮಾಡಿರ ಅವ್ರು ಕೊಡೋವಾಗ ಅವ್ರ ಗ್ಯಾರಂಟಿ ಅವ್ರದ್ದು ಇದು ಬರ್ಬೇಕು, ಕೊಡ್ತಾರೆ ಅವ್ರು. ಈಗ ಆತಲ್ಲ ಹಂಗ. 0 ಅಕೌಂಟ್ಗೆ 15,000 ಬಿಡ್ತೀನಿ ಅಂದ್ರೆ 15 ಲಕ್ಷ ಬಿಡ್ತೀನಿ ಅಂದ. 15 ಪೈಸೆನೂ ಬಿಟ್ಟಿಲ್ಲ. ಯಾರು ಹೇಳಿದ್ದು? ಮೋದಿ ಹೇಳಿದ್ದು 0 ಅಕೌಂಟ್ಗೆ 15,000 ಬಿಡ್ತೀವಿ ಅಂದ್ರು 15 ಲಕ್ಷ ಬಿಡ್ತೀನಿ ಅಂದ. ಮಾಡಿಲ್ಲ. ಏನು ಬಡವ್ರಿಗೆ ಏನು 1 ರೂಪಾಯಿ, ಈಗೇನು ದಿನ 1 ರೂಪಾಯಿ ಆಗ್ತಾನೆ ನೋಡಿ. ಯಾಕೆ ಆಗ್ತಾನಂದ್ರೆ ನಮ್ಮ ಟ್ಯಾಕ್ಸ್ ಕಟ್ಟಿ. ಆದ್ರೆ ಗೌಡ್ರೆ ಆಯ್ತು. ಈಗ ದೇಶಕ್ಕೆ ಯಾರು ಬೇಕು ಫೈನಲಾಗಿ ಹೇಳಿ? ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಎಲ್ಲಿ? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ದೇಶಕ್ಕೆ ಯಾರು ಚಲೋ ಮಾಡ್ತಾರೆ ಅವ್ರು ಬಂದರೆ ಸಾಕ್ರಿ ಹೇಳ್ಬೇಕಲ್ಲ, ದೇಶಕ್ಕೆ ಯಾರು ಬೇಕು? ಇಲ್ಲ ಸರ್, ನಮ್ದೇನೈತಿ ದೇಶ ಮುಂದುವರೆದ್ರೆ ಸಾಕ್ರಿ, ಅಷ್ಟೇ ಹೇಳೋದು ನಾನು. ಅಂತಂದರೆ ಯಾವ ಪಾರ್ಟಿ ಬಂದ್ರೂ
ಸ್ವಲ್ಪ ಏನೈತಿ ದೇಶದ ಸಂಬಂಧ ಏನಾರು ಮಾಡ್ಬೇಕು ಅನ್ನೋದು ಅಷ್ಟೇ ನಂದು ಹೇಳೋದು ಅಂತಂದ್ರೆ ಅಷ್ಟೇ ಹೇಳೋದು ನಾನು. ಈ ಪಾರ್ಟಿ ಆ ಪಾರ್ಟಿ ಅಂತ ರಾಹುಲ್ ಗಾಂಧಿ ಅನ್ನಂಗಿಲ್ಲ ಸರ್. ಇರ್ಬೇಕಾ ಮೋದಿ ಇರ್ಬೇಕಾ? ಸ್ಪೆಷಲಿ ಆರ್ಮಿಗೆ ಅದು ಇದು ನೋಡಿದರೆ BJP ಗೌರ್ಮೆಂಟ್ ನನ್ನ ತಿಳ್ಮಟ್ಟಿಗೆ ಸರ್, ನನಗೂ ಅಷ್ಟು ಮಾಹಿತಿ ಇಲ್ಲ. BJP ಗೌರ್ಮೆಂಟ್ ಏನೋ ಆರ್ಮಿಗೆ ಅದು ಇದು ಮಾಡಿದೆ ಅಂತಂದು ನಾನು ಕೇಳಿದ್ದೀನಿ. ಆರ್ಮಿಗೆ ಅಷ್ಟೇ ಇದು ಮಾಡಿದಾರೆ? ಅಲ್ಲ ಸರ್, ನನ್ನ ಕೇಳಿದ ಪ್ರಕಾರ ಹೇಳ್ತದೆ ಸರ್ ಅದ್ರ ಬಗ್ಗೆ ಸರ್. ಧನ್ಯವಾದಗಳು. ಹೇಳ್ರಿ ಗೌಡ್ರೆ, ನೋಡ್ರಿ ನಮ್ಮ ಜೋಡಿ ಗೌಡ್ರಿ ಇದಾರೆ. ಯಾರು ಬರ್ಬೇಕ್ರಿ? ಶಿವರಾಮಯ್ಯ. ದೇಶಕ್ಕೆ ಸಿದ್ದರಾಮಯ್ಯ ಬೇಕಾ? ಹೌದು, ರಾಹುಲ್ ಗಾಂಧಿ ನಿಂತಿದಾರಲ್ರಿ? ಎಲ್ಲ ಒಂದ. ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಎರಡು ಒಂದ? ಎಲ್ಲ ಒಂದ. ಒಟ್ರ ದೇಶಕ್ಕೆ ಯಾರು ಬೇಕು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಇರ್ಬೇಕು. ಓಕೆ ಓಕೆ. ಸಿದ್ದರಾಮಯ್ಯ ನಿಲ್ಸಕ್ಕೆ ಹಂಗಾಗಲ್ಲ. ಬಡವ್ರ ಪಕ್ಷವ ಯಾರು ಮುಗಿದಿಲ್ಲ ಮಾತಾಡ್ತಾನ. ಬಸ್ ಗದಗ ಹಾವೇರಿ ಮತಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮತ್ತು ಆನಂದ್ ಗಡ್ದೇವ್ರ ಮಠ ಅವರು ಸ್ಪರ್ಧಾರ್ಥಿಗಳು. ಇವು ಇಬ್ಬರ ಬಗ್ಗೆ ಅಭಿಪ್ರಾಯ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮಗೆ ಬೊಮ್ಮಾಯಿಯವರು ಎಕ್ಸ್ಪೀರಿಯನ್ಸ್ ಆಗಿ ಅನಂತರ ಇವಾಗ ಈ ಬಿಫೋರಾಗಿ ಮುಖ್ಯಮಂತ್ರಿಯಾಗಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ಅವ್ರಿಗೆ ನಾವು ಅವರೇ ಬರಬೇಕಂತ ನಮ್ಮ ಆಸೆ. ಗದಗ ಹಾವೇರಿ ಲೋಕಸಭಾ ಚುನಾವಣೆಯಲ್ಲಿ ದೇಶಕ್ಕೆ ಯಾರು ಬೇಕು ಸರ್? ಮೋದಿ ಬಿಟ್ಟರೆ ಮತ್ತೆ ಯಾರು ಜಗತ್ತಾಗಿಲ್ಲ ಇಲ್ಲ, ಅವರೇ. ನಿಮ್ಮ ಅಭಿಪ್ರಾಯ ಮೋದಿ ಬರಬೇಕು? ಗ್ಯಾರಂಟಿ ಬಂದೇ ಬರ್ತಾರೆ. ಅಲ್ರಿ, ಕಾಂಗ್ರೆಸ್ನವರು 5 ಪ್ರಣಾಳಿಕೆಗಳನ್ನು ಹೊರಬಿಟ್ಟಿದ್ದಾರೆ. ಒಂದು, ಮಹಿಳೆಯರಿಗೆ 1 ಲಕ್ಷ ರೂಪಾಯಿ, ಯುವ ನಿಧಿ 1 ಲಕ್ಷ ರೂಪಾಯಿ ವಿದ್ಯಾರ್ಥಿಗಳಿಗೆ, ಮತ್ತು ರೋಜ್ಗಾರ್ ಅಂತೇಳಿ ಡೈಲಿ 400 ರೂಪಾಯಿ ಬಿಡ್ತಾ ಇದ್ದಾರೆ. ರೈತರಿಗೆ ಸಾಲ ಮನ್ನಾ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳಕ್ಕೆ ಏನು ಇಷ್ಟಪಡ್ತಾರೆ? ದೇಶ ಉಳಿಬೇಕಲ್ರಿ ಫಸ್ಟ್. ಇವನ್ನೆಲ್ಲರಿಗೆ ಹಂಗೆ ಪುಕ್ಕಾಟ ಕೊಟ್ಬಿಟ್ರೆ ಸೋಮಾರಿ ಮಾಡ್ತಾರೆ ಜನರನ್ನ. ದುಡಿಯೋಕೆ ಈಗ ನೋಡ್ರಿ, ಅಲ್ಲಿ ಒಂದು ಕಡೆ ದುಡಿಯೋಕೆ ಆಳಿಲ್ಲ. ಮಾಲಕೇಂದ್ರ ದುಡಿಯೋಂಗಿದ್ರೆ ಅಷ್ಟೇ ಒಂದು ತುತ್ತು ಕೂಳ್ ತಿನ್ನಂಗೆ ಆಗೈತಿ. ಈಗ ಇನ್ನೆಲ್ಲವೂ ಬಿಟ್ಟು ಕೊಟ್ಬಿಟ್ರೆ ಮುಗಿದೋಯ್ತು, ಸರ್ವನಾಶನ್. ಅಂದರೆ ನೀವು ನಿಮ್ಮ ಅಭಿಪ್ರಾಯ ಗ್ಯಾರಂಟಿಗಳನ್ನು ಕೊಡಬಾರ್ದು? ದುಡಿಯೋಕೆ ಕೆಲಸ ಕೊಡ್ಬೇಕು, ದುಡಿಮೆಗಾರ ಕೊಡಬೇಕು. ನಾವು ಯುವಕರಿಗೆ ಉದ್ಯೋಗ ಒದಗಿಸ್ಕೊಡ್ಬೇಕು. ಕೊಟ್ಟಿದ್ದಾರೆ ಯುವಕರಿಗೆ ಉದ್ಯೋಗ ಕೊಡಿಸ್ತೀನಿ ಅಂತೇಳಿ. ಬರೀ ಆಶ್ವಾಸನೆ ಭಾಳ ಆಗ್ತಾವ್ರಿ. ಈಗ ನಾವು ಇಲ್ಲಿ ಕೊಟ್ಟಿದ್ದು 5 ಗ್ಯಾರಂಟಿ ಯಾರಿಗೆ ಕರೆಕ್ಟಾಗಿ ಮುಟ್ಟೇವಲ್ರಿ? ಯಾರಿಗೂ ಮುಟ್ಟಿಲ್ಲ. ಕೆಲವು ಜನರಿಗೆ ಮುಟ್ಟಿಲ್ಲ ಅನ್ನೋಂಗಿಲ್ಲ. ಈ ಮಧ್ಯಂತರ ಇದ್ದಂಥ ಜನಕ್ಕಂತೂ ತುಂಬ ತೊಂದರೆ. ಓಕೆ, ಈಗ ಬಸ್ ಫ್ರೀ 2000 ರೂಪಾಯಿ ಏನ್ರಿ ಇವೆಲ್ಲ ಕೊಟ್ಟಿದ್ದು ನಮ್ಮ ಕರ್ನಾಟಕ ಆರ್ಥಿಕ ವ್ಯವಸ್ಥೆ ಹೇಗಿದೆ? ಪೂರ್ತಿ ಲಾಸ್ನಾಗೈತೆ ನೋಡ್ರಿ. ಬಸ್ನಾಗ ಹತ್ತಿದ್ರೆ 10 ಗಣಮಕ್ಳು ಹತ್ಬಿಟ್ರೆ ಸಂಕಟ. ಯಾಕಂದ್ರೆ ಇದು ಗೌರ್ಮೆಂಟು ಫ್ರೀ ಮಾಡ್ಯಾರೋ ಅನ್ನಿಸ್ಬಿಟ್ಟೇವೆ. ಮನೆ ಗಂಡ ಹೆಂಡ್ತಿ ಜಗಳ ದಿವಸ. ಈಗ ಏನರ ಮುಂದೆ ಏನರ ಬಂದ ಆತಂದ್ರೆ ಮಚ್ಚಿ ಮನ್ಯಾಗ ಗಂಡ ಹೆಂಡ್ತಿ ಹೊಡೆದಾಡಿ ಬೇರೆ ಆಗ್ತಾರೆ. ಇದು ಮಾತ್ರ ಗ್ಯಾರಂಟಿ. ದೇಶಕ್ಕೆ ಲುಕ್ಷಣ ಆಗುತ್ತೆ ಇದು ಬಿಟ್ಟು ಕೊಟ್ಬಿಟ್ರೆ. ಅಲ್ಲ, ದೇಶಕ್ಕೆ ಯಾರು ಬೇಕ್ರಿ? ಮೋದಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ತಾವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಈಗ ಲೋಕಸಭಾ ಚುನಾವಣೆ ಹತ್ತಕ್ಕೆ ಬರ್ತಾ ಇದೆ. ಹೌದು. ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನೈತಿ, ಯಾರು ಒಳ್ಳೇದು ಕೆಲಸ ಮಾಡ್ತಾರೋ ಬರಬೇಕು, ಬಂದೆಲ್ಲ ಸಾರ್ವಜನಿಕರ ಚಿಂತನೆ ಮಂಥನೆ ಮಾಡಬೇಕು, ಸಾರ್ವಜನಿಕರ ಹಿತಾಸಕ್ತಿ ಬಯಸುವಂಥವ್ರು ಬಂದ್ರೆ ಸಾಕು. ಇದೇ ನಮ್ಮದು ಅಭಿಪ್ರಾಯ. ಮತ್ತೇನೈತೆ ನಮ್ಮ ಅಭಿಪ್ರಾಯ? ಸರ್, ನೀವು ಏನೂ ಕಾಣಲಾರ್ದೆ ಇಂತೆಲ್ಲ ಕೆಲಸ ಮಾಡ್ತೀರಿ. ಹೌದು. ಏನು ಹಂಗೆ ಒಂದು ದಿವ್ಯ ಶಕ್ತಿ, ಒಂದು ವಿಶೇಷವಾದ ದೇವರ ಶಕ್ತಿ, ಆ ಶಕ್ತಿ ಒಳಗೆ ನಾವು ಕೆಲಸ ಮಾಡ್ಕೊಂತ ಹೊಂಟೀವಿ. ಹಂಗೆ ದೇಶಕ್ಕೆ ಯಾರು ಬೇಕ್ರಿ? ದೇಶಕ್ಕೆ ಈಗೇನು ಮಾಡಕತ್ತಾರಲ್ಲ ಅವರ ಬಂದ್ರೆ ಸಾಕು. ಮತ್ತೇನು ಸರ್? ಮೋದಿ ಅವರೇ. ಈಗ ಆನಂದ್ ಗಡ್ದೇವ್ರ ಮಠ ಅವರು ಮತ್ತು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಗದಗ ಹಾವೇರಿ ಮತಕ್ಷೇತ್ರಕ್ಕೆ ಹೌದು. ಇಬ್ರು ಹೊಸಬ್ರಾದ್ರೂ ಈಗ ಏನೈತಿ ಅಲ್ಲಿ ನಡೆದಿರುವಂಥ ಕೆಲಸಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಬಹುಮತದಿಂದ ಬರ್ತಾರಂಥೇಳಿ ನಮ್ಮ ಅಭಿಪ್ರಾಯ. ಬರ್ತಾರೆ, ನಿಜವಾಗ್ಲೂ ಬರ್ತಾರೆ. 5 ಪ್ರಣಾಳಿಕೆಗಳನ್ನು ಹೊಳಿಸಿದ್ದಾರೆ ಅವರು. ಹೌದು. 1 ಲಕ್ಷ ರೂಪಾಯಿ ಮಹಿಳೆಯರಿಗೆ, 1 ಲಕ್ಷ ರೂಪಾಯಿ ಯುವಕರಿಗೆ, ರೈತರ ಸಾಲ ಮನ್ನಾ. ಹೌದು. ಅನ್ರಿ, ರೋಜ್ಗಾರ್ 400 ರೂಪಾಯಿ ಅಂತೇಳಿ ಈ ಥರ ಇಲ್ಲ. ಆ ಯೋಜನೆಗಳು ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿ ಕೆಲವೊಂದು ಮಂದಿಗೆ ಸೀಮಿತ ಆಗಿರ್ತದೆ. ಇದು ರಾಷ್ಟ್ರದೈತಲ್ಲ. ಈಗ ಲೋಕಸಭಾ ಚುನಾವಣೆ ಅಂದಮೇಲೆ ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರ ಹಿತಾಸಕ್ತಿ ವಹಿಸಬೇಕು ಅನ್ನೋದೇ ಅವರ ಅಭಿಪ್ರಾಯ. ಈಗ ನಾವು ನೋಡ್ತಾ ಇರೋದು ಪರ್ಸನ್ನ ಹಬೀಬ್ ಅಂತೇಳಿ, ಅವ್ರಿಗೆ ಕಣ್ಣು ಕಾಣಂಗಿಲ್ಲ, ಏನೇನಿಲ್ಲ. ಅವ್ರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ನೀವು. ಏನು ನಿಜವಾಗ್ಲೂ ನಮಗೆ ಏನೈತಿ, ಒಂದು ಪುಟ್ಟೇಜರ ಆಶೀರ್ವಾದ, ಅವರ ಆಶೀರ್ವಾದದಿಂದ ನಾವು ಇಲ್ಲಿ ಕೆಲಸ ಮಾಡಕತ್ತೀವಿ. ಕಣ್ಣೇ ಮುಖ್ಯ ಅಲ್ಲ, ಜೀವನದಾಗ ಸದೃಢ ಹೃದಯವನ್ನು ನಾವು ಇಟ್ಕೊಂಡು ಸರಿಯಾಗಿ ಜೀವನ ಮಾಡಿದರೆ ಎಲ್ಲನೂ ಮಾಡ್ಬೋದು. ಇದಕ್ಕೆ ಇವರೇ ನಮ್ಗೆ ಅಜ್ಜರೇ ಸಾಕ್ಷಿ. ಫೈನಲ್ ಆಗಿ ಕೇಳ್ತಾ ಇದ್ದೀವಿ, ದೇಶಕ್ಕೆ ಯಾರು ಬೇಕು? ದೇಶಕ್ಕೆ ನರೇಂದ್ರ ಮೋದಿಯವರೇ ಬೇಕು. ಯಾಕಂದರೆ ಎಲ್ಲರದೇ ಚಿಂತನೆ ಮಂಥನೆ, ನಮ್ಮ ದೇಶ ಸುಧಾರಣೆಗಳಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕಂದ್ರೆ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಮತ್ತೊಮ್ಮೆ ಆಗಬೇಕು.
ಓಕೆ ಧನ್ಯವಾದಗಳು. ನೋಡ್ತಾ ಇರ್ಬೋದು ಜನರೇ, ಯಾಕಂದರೆ ಕಣ್ಣಿದ್ದು ಯಾರು ಏನೂ ಮಾಡೋಕ್ಕಾಗಂಗಿಲ್ಲ, ಕಣ್ಣಿಲ್ಲಾರ್ದೇ ಎಲ್ಲ ಮಾಡ್ತಾರೆ ಇವರು. ಓಕೆ ಧನ್ಯವಾದಗಳು ಸರ್, ಧನ್ಯವಾದಗಳು. ಧನ್ಯವಾದಗಳು. ದೇಶಕ್ಕೆ ಯಾರು ಬೇಕಪ್ಪ? ಮೋದಿ ಬೇಕ್ರಿ. ಯಾಕೆ ಮೋದಿ ಬೇಕು? ಅಂದ್ರೆ ಸರ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ರೀ ಬರೀ ಹಿಂದುಳಿದ ವರ್ಗದವ್ರಿಗೆ ಇದು ಕೊಟ್ರಿ, ನಮಗಂತೂ ಏನೂ ಸಿಗ್ಲಿಲ್ಲ ರೀ. ಈಗ ಮೋದಿ ಬಂದಾಗಿಂದ ನಮ್ದು ವರ್ಲ್ಡ್ನಾಗ ಎಕನಾಮಿದಾಗ ಟಾಪ್ನಾಗ ಬರತ್ತೈತೆ ರೀ ಸರ್. ಎಷ್ಟನೇ ರ್ಯಾಂಕ್ನಾಗ ಇದೆ ಇಂಡಿಯಾ? ತರ್ಡ್ ರೀ. ಥರ್ಡ್ ರ್ಯಾಂಕ್ನಾಗಿದೆ. ಹಾಂ ರೀ. ಅಲ್ರಿ ಯುವ ನಿಧಿ ಕೊಡತ್ತಾರಲ್ಲ ಕಾಂಗ್ರೆಸ್ದವರು, ನಮಗಂತೂ ಸಿಗ್ಲಿಲ್ಲ ರೀ ಸರ್. ಏನು ಮಾಡಿದ್ರಿ ಕ್ವಾಲಿಫಿಕೇಶನ್? ಈಗ ಫಸ್ಟ್ ಇಯರ್ ಕಾಮರ್ಸ್ ಓದಾತೇನೆ ರೀ ಸರ್. ಒಟ್ಟು ನಿಮ್ಮ ಮತ ಮೋದಿಗೆ. ಓಕೆ. ಗದಗ್ ಹೆಸರಾದಂಥ ಕಾಶಿ ವಿಶ್ವನಾಥ ನಗರ ಮತ್ತು APMC ಯಾರ್ಡ್ನಲ್ಲಿದ್ದೀವಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಸರ್. ಸರ್ ಈಗ ಲೋಕಸಭಾ ಚುನಾವಣೆ ಹತ್ತಿರಕ್ಕೆ ಬರತೈತಿ. ಹಾಂ, ಚುನಾವಣೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಚುನಾವಣೆ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ಜನಸಾಮಾನ್ಯರು ಎಲ್ಲ ಇದು ಪ್ರಜಾಪ್ರಭುತ್ವ ದೇಶ. ಈ ಪ್ರಜಾಪ್ರಭುತ್ವದೊಳಗೆ ಎಲ್ಲರೂ ಓಟ್ ಹಾಕಬೇಕು, ಪ್ರತಿಯೊಬ್ಬರು ಓಟ್ ಹಾಕಬೇಕು. ಓಟ್ ಇದ್ದವರು ಎಲ್ಲರೂ ಪ್ರತಿಯೊಬ್ಬರು ಓಟ್ ಹಾಕಬೇಕು. ಮತ್ತು ಈ ಓಟ್ ಹಾಕಬೇಕಾದ್ರೆ ಭಾಳ ಯಾರು ನಮ್ಮ ದೇಶಕ್ಕಾಗಿ ನಮ್ಮ ಜನರ ಹಿತಕ್ಕಾಗಿ ಏನು ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಏನು ರೀ. ಈಗ ನಮ್ಮ ದೇಶವನ್ನು ಉಳಿಸೋದು ನಮ್ಮ ಹಿಂದುತ್ವ ಅಂತ ಅಲ್ಲ, ನಮ್ಮ ದೇಶ. ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳೇ. ಯಾಕಂದರೆ ಈ ನೆಲದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳೇ. ಇವತ್ತು ಯಾರೇ ಇಲ್ಲ, ಅವರು ಯಾವ ಪ್ರಶ್ನೆ ಬರೋಲ್ಲ. ಆದರೆ ಈಗ ನಾವು ಮೋದಿಯನ್ನು ಆರಿಸ್ತಾರೋ ಒಂದು ವಿಚಾರ. ಸರ್ ಈಗ ಗದಗ ಒಳಗಡೆ ಮಾಜಿ ಮುಖ್ಯಮಂತ್ರಿ ಮತ್ತು ಆನಂದ್ ಗಡ್ದೇವ್ರ ಮಠರು ಗದಗ ಮತ್ತು ಹಾವೇರಿ ಮತಕ್ಷೇತ್ರ ಒಳಗಡೆ ಸ್ಪರ್ಧಾರ್ಥಿಗಳಾಗಿ ನಿಂತಿದ್ದಾರೆ. ಇವರಿಬ್ಬರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀರಿ? ನೋಡ್ರಿ, ಈಗ ಮಾಜಿ ಮುಖ್ಯಮಂತ್ರಿಗಳಂತಂದ ಮೇಲೆ ಅವ್ರಿಗೆ ಇರ್ತಕ್ಕಂಥ ಮಾಹಿತಿ ಹೆಚ್ಚಿನ ಮಾಹಿತಿ ಇರ್ತೈತಿ. ನಮ್ಮ ಸಾರ್ವಜನಿಕರ ಕೆಲಸ ಮತ್ತು ಬಡವರ ಕೆಲಸ ಮತ್ತು ಜನಸಾಮಾನ್ಯರ ಪರಿಸ್ಥಿತಿ ಏನೈತಿ, ರೈತರ ಪರಿಸ್ಥಿತಿ ಏನೈತಿ, ಮಹಿಳೆಯರ ಪರಿಸ್ಥಿತಿ ಏನೈತಿ ಅನ್ನೋದು ಅವರು ಅನುಭವಿಕರದಾರ. ಆದರೆ ಗಡ್ಡದೇವ್ರ ಮಟ್ಟಿಗೆ ಅಷ್ಟು ಅನುಭವ ಇಲ್ಲ. ಈಗ ಅವರು ರಾಜಕೀಯಕ್ಕೆ ಬಂದಾರ. ಆದರೆ ನಾವು ಇವರೇ ಏನಪ್ಪ ಅಂದ್ರೆ ನಾವು ರಾಜಕೀಯ ಪ್ರಶ್ನೆ ಬರೋದಕ್ಕಿಂತ ಈಗ ನಾವು ಯಾರು ಕೆಲಸ ಮಾಡ್ತಾರೆ, ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ, ಯಾರು ಸಮಾಜಕ್ಕೆ ಕೆಲಸ ಮಾಡ್ತಾರೆ ಅಂಥವ್ರನ್ನ ಆರಿಸ್ತಾರಕ್ಕಾದ್ರೆ ನಮ್ಮ ಬರ್ಬೋದು. ಸರ್ 5 ಪ್ರಣಾಳಿಕೆಗಳನ್ನು ಹೊರಡಿಸ್ಯಾರ ಇವರು. ಹೌದು, ಮಹಿಳೆಯರಿಗೆ 1 ಲಕ್ಷ ರೂಪಾಯಿ, ಯುವಕರಿಗೆ 1 ಲಕ್ಷ ರೂಪಾಯಿ, ಆಮೇಲೆ ರೈತರ ಸಾಲ ಮನ್ನಾ, ರೋಜ್ಗಾರ್ 400 ರೂಪಾಯಿ ಅಂತೇಳಿ ಈ ಥರ ಎಲ್ಲ ಒಂದು ಪ್ರಣಾಳಿಕೆಗಳನ್ನು ಹೊರಡಿಸ್ಯಾರ. ದೇಶದ ಆರ್ಥಿಕತೆ ಏನಾಗ್ಬೋದು ಸರ್? ನೋಡ್ರಿ, ಇವತ್ತು ಈ ಪ್ರಣಾಳಿಕೆಗಳು ಏನದವಲ್ಲ, ಮನೆ ಹಾಳು ಮಾಡೋದು, ಮನೆ ಗೆದ್ದು ಮಾರು ಗೆಲ್ಲಂತ. ಮನಿನ ಹಾಳಾದ ಮಾರು ಏನಂದ್ರೆ ದೇಶ ಏನಿಗೆ ಗೆಲ್ಲಕ್ಕಾಗತ್ತೆ. ಅದಕ್ಕೆ ಮನಿನ ಹಾಳಾಗಿ ಹೋಗ್ಬಿಡ್ತಾವೆ, ಸಂಸಾರ ಹಾಳಾಗಿ ಹೋಗ್ಬಿಡ್ತಾವೆ. ಇದರಿಂದ ಏನೈತಿ, ದುಡಿದು ಕಾರ್ಮಿಕರಿಲ್ಲ. ಇವತ್ತು ಪರಿಸ್ಥಿತಿ ಇದನ್ನೆಲ್ಲ ಸವಲತ್ತು ಕೊಟ್ಟ ಮೇಲೆ ಮಹಿಳೆಯರು ದುಡಿಯೋದಿಲ್ಲ, ರೈತರು ದುಡಿಯೋಂಗಿಲ್ಲ. ಇವತ್ತರ ಆರ್ಥಿಕ ಪರಿಸ್ಥಿತಿ, ನಾನು ಎಕನಾಮಿಕ್ಸ್ ಓದೀನಿ, ನಾನು ಎಕನಾಮಿಕ್ಸ್. ಆದರೆ ಇವತ್ತು ಆರ್ಥಿಕ ಪರಿಸ್ಥಿತಿ ರೈತರಿಂದ, ನಮ್ಮ ರೈತ ಪರಂದಿ ದೇಶ, ನಮ್ಮ ರೈತರ ಉದ್ಧಾರ ಆಗಬೇಕು ಅಂತಂದ್ರೆ ಎಲ್ಲರೂ ದುಡಿಬೇಕು, ಎಲ್ಲರೂ ರೈತರು ದುಡಿಬೇಕು, ಹೆಣ್ಮಕ್ಳು ದುಡಿಬೇಕು, ಅಂದಾಗ ನಮ್ಮ ದೇಶ ಉದ್ಧಾರ ಆಗತ್ತೆ. ಅದಕ್ಕೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಬೇಕಪ್ಪ ಅಂತಂದರೆ ಈ ಗ್ಯಾರಂಟಿಗಳು ನಡೆಯೋಲ್ಲ. ದೇಶಕ್ಕೆ ಯಾರು ಬೇಕು ಸರ್? ಮೋದಿ ಬೇಕು. ನಮ್ಮ ಮುಂದೆ ಇದ್ದಾನೆ ಒಬ್ಬ ಚಿನ್ನರ ಚಿಲಿಪಿಲಿ, ಅವನಿಗೂ ಕೇಳೋಣ ದೇಶಕ್ಕೆ ಯಾರು ಬೇಕಂತೇಳಿ. ನಿನ್ನ ಹೆಸರೇನಪ್ಪ? ಶ್ರೀಹರಿ. ಶ್ರೀಹರಿ, ದೇಶಕ್ಕೆ ಯಾರು ಬೇಕು? ಮೋದಿ. ಮೋದಿ ಬೇಕು. ಮೋದಿ ಅಜ್ಜ ಬೇಕು. ಯಾಕೆ? ಅವ್ರು ಒಳ್ಳೇದು ಮಾಡ್ತಾರೆ. ಗುಡ್. ಏನು ಕಲಿತಾ ಇದೆಯಾ? ಫಿಫ್ತ್ ಸ್ಟ್ಯಾಂಡರ್ಡ್ ಕಲಿತಾ. ಯಾವ ಸ್ಕೂಲು? ಲೈಲಾ ಕಾನ್ವೆಂಟ್ ಸ್ಕೂಲು. ಒಟ್ಟೆ ಮೋದಿ ಅಜ್ಜವ್ರು ಬೇಕು ನಿಮಗೆ. ಹಾಂ, ದೇಶಕ್ಕೆ ಮೋದಿ ಅಜ್ಜವ್ರು ಬೇಕು. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಮತದಾರರ ಒಲವು ಯಾವ ಪಕ್ಷದ ಕಡೆ ಇದೆ, NDA ಕಾಂಗ್ರೆಸ್ ಲೋಕಸಮರದಲ್ಲಿ ಯಾವ ಪಕ್ಷ ಗೆದ್ದು ಅಧಿಕಾರದ ಗದ್ದುಗೆಯನ್ನು ಹಿಡಿಯುತ್ತದೆ ಎಂದು ಚುನಾವಣಾ ಫಲಿತಾಂಶದವರೆಗೆ ಕಾಯಲೇಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆಯೇ ಬದುಕಿನ ವಿಷಯ.